ಗುಡ್ ಮಾರ್ನಿಂಗ್ ಎವ್ರಿವನ್. ವೆಲ್ಕಮ್ ಬ್ಯಾಕ್ ಟು ಚಂದನೆ ವಿಜಯ್ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಯು ಆಲ್ ಆರ್ ಗುಡ್. ನಾನು ಕೂಡ ಅಷ್ಟೇ ಚೆನ್ನಾಗಿದ್ದೀನಿ. ಬಟ್ ನನಗೆ ಕೋಲ್ಡ್ ಆಗಿದೆ. ಕೋಲ್ಡ್ ಆಗಿರೋದ್ರಿಂದ ಎದ್ದೊಳಕ್ಕೆ ತುಂಬ ಕಷ್ಟಪಟ್ಟು ಎದ್ದೊಳ್ಬೇಕು. ಯಾಕಂದರೆ ನನಗೆ ಆಲ್ಮೋಸ್ಟ್ 1 ಮಂತ್ 1.5 ಮಂತಿಂದ ಇದೇ ಥರ ಆಗ್ತಿದೆ. ಫ್ಲಕ್ಚುಯೇಟ್ ಆಗ್ತಿದೆ. ಒಂದ್ಸಲ ಕೋಲ್ಡ್ ಆಗೋದು, ಒಂದ್ಸಲ ಹೀಟ್ ಆಗೋದು, ಈ ರೀತಿಯಾಗಿ ಕಫ ಜಾಸ್ತಿ ಆಗ್ತಾಯಿದೆ. ನಾನು ಇದಕ್ಕೆಲ್ಲ ಏನು ಮೆಡಿಕೇಷನ್ಸ್ ಎಲ್ಲ ತೊಗೊಳೋದಕ್ಕೆ ಹೋಗಲ್ಲ. ಯಾಕಂದರೆ ನನಗೆ ತುಂಬ ಮೆಡಿಷನ್ಸ್ ಎಲ್ಲ ತೊಗೊಳೋದು ಇಷ್ಟ ಆಗಲ್ಲ. ಹೋಮ್ ರೆಮಿಡೀಸ್ ಏನಾದರೂ ಟ್ರೈ ಮಾಡ್ತೀನಿ. ಅದರಲ್ಲೂ ಕ್ಯೂರ್ ಆಗಿಲ್ಲ ಅಂದರೆ ಹಾಗೆ ಬಿಟ್ಬಿಡ್ತೀನಿ, ತಾನಾಗೆ ಸರಿ ಹೋಗಲಿ ಅಂತ ಹೇಳಿಬಿಟ್ಟು. ನಾನು ಇವಾಗ 2024ಗೆ ಏನಾದರೂ ಒಂದು ಗೋಲ್ ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ವೆಯ್ಟ್ ಲಾಸ್ ಜರ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸುಮಾರು ಸಲ ಮಾಡಿ ನಾನು ಬಿಟ್ಬಿಟ್ಟಿದ್ದೀನಿ, ಸ್ಕಿಪ್ ಮಾಡಿದ್ದೀನಿ. ಬಟ್ ಈ ಸಲ ಸ್ಟ್ರಿಕ್ಟಾಗಿ ಮಾಡೋಣ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಮಿರರಲ್ಲಿ ನನ್ನ ಮುಖ ನೋಡ್ಕೋತೀನಿ. ಈ ರೀತಿ ನಾನು ಡೈಲಿ ಮಾಡ್ತೀನಿ. ಬೆಡ್ ಮೇಲೆ ಇರುವಾಗಲೇ ನಾವು ಕೂದಲೆಲ್ಲ ಚೆನ್ನಾಗಿ ಸರಿ ಮಾಡ್ಕೊಂಡು ಮುಖನ ಒಂದ್ಸಲ ವೈಪ್ ಮಾಡ್ಕೊಂಡು, ಕೈಯಿಂದನೇ ವೈಪ್ ಮಾಡ್ಕೊಂಡು ನಾವು ಮಿರರಲ್ಲಿ ಹೋಗಿ ಮುಖ ನೋಡಿದ್ರೆ ನಮ್ಮ ಮುಖ ನಾವು ನೋಡುವಾಗ ನಮಗೆ ಒಂದು ಪಾಸಿಟಿವ್ ವೈಬ್ ಕ್ರಿಯೇಟ್ ಆಗುತ್ತೆ. ದಿನ ಪೂರ್ತಿ ನಾವು ಸಂತೋಷವಾಗಿರೋ ಥರನೂ ಕೂಡ ಆಗುತ್ತೆ. ಇದನ್ನು ವೆಯ್ಟ್ ಲಾಸ್ ಜರ್ನಿ ಅಂತ ಹೇಳೋದಕ್ಕಿಂತ ಫ್ಯಾಟ್ ಲಾಸ್ ಜರ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಫ್ಯಾಟ್ ಅಕ್ಯುಮುಲೇಟ್ ಆಗೋದ್ರಿಂದನೇ ನಮಗೆ ವೆಯ್ಟ್ ಬಂದು ಜಾಸ್ತಿ ಆಗೋದು. ಅದಕ್ಕೋಸ್ಕರ ನಾವು ಫ್ಯಾಟ್ನ ಕಡಿಮೆ ಮಾಡ್ತಾ ಬಂದರೆ ವೆಯ್ಟ್ ತಾನಾಗೆ ಕಡಿಮೆ ಆಗೇ ಆಗುತ್ತೆ. ನಾನು ಕೆಲವೊಂದಷ್ಟು ಚೇಂಜಸ್ನ ಮಾಡ್ಕೊಂಡಿದ್ದೀನಿ. ಏನಂತ ಹೇಳಿದ್ರೆ, ಫಸ್ಟು ನಾವು ಮಾಡಬೇಕಾಗಿರೋಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಅಂತಂದರೆ ಬಿಸಿನೀರು ಕುಡಿಯೋದನ್ನ ಅಭ್ಯಾಸ ಮಾಡ್ಕೋಬೇಕು. ನೀರು ಯಾವುದೇ ಟೈಮಲ್ಲಿ ಕುಡಿದ್ರೂ ಬಿಸಿ ನೀರನ್ನೇ ಕುಡಿಯೋದನ್ನ ಅಭ್ಯಾಸ ಮಾಡಿಕೊಂಡ್ರೆ ಖಂಡಿತ ನಮಗೆ ಈ ಒಂದು ಫ್ಯಾಟ್ ಲಾಸ್ ಜರ್ನಿನ ಸಕ್ಸಸ್ ಆಗೋಕ್ಕೆ ಚಾನ್ಸ್ ಜಾಸ್ತಿ ಇರುತ್ತೆ. ನಾನು ತುಂಬ ಸಲ ಸ್ಟಾರ್ಟ್ ಮಾಡಿ ಬಿಟ್ಬಿಟ್ಟಿದ್ದೀನಿ. ಮತ್ತೆ ವೆಯ್ಟ್ ಗೇನ್ ಆಗೋದು, ವೆಯ್ಟ್ ಲಾಸ್ ಆಗೋದು, ಈ ಥರನೇ ಮಾಡ್ಕೊಂಡಿದ್ದೀನಿ. ಬಿಕಾಸ್ ಕರೆಕ್ಟಾಗಿ ಇರ್ತಾ ಇರಲಿಲ್ಲ, ಕನ್ಸಿಸ್ಟೆನ್ಸಿ ಇರ್ತಾ ಇರಲಿಲ್ಲ. ನಾನು ಮಾಡಬೇಕು ಅಂದ್ಕೊಡುವಾಗ ಹೇಗಾದರೂ ಡಿಮೋಟಿವೇಟ್ ಆಗೋ ಥರನೇ ಆಗ್ತಾಯಿತ್ತು. ಅದಕ್ಕೋಸ್ಕರ ಬಟ್ ಇವಾಗ ನಾನು ಏನೇ ಬಂದ್ರೂ ಕೂಡ ವೆಯ್ಟ್ ಲಾಸ್ ಮಾಡಲೇಬೇಕು. ನಾನು ಫಸ್ಟ್ ಇದ್ದಿದ್ದ ಸೈಜಿಗೆ ನಾನು ಬರಬೇಕು ಅನ್ನೋದನ್ನು ನಾನು ಗೋಲಾಗಿ ಇಟ್ಕೊಂಡಿದ್ದೀನಿ 2024ಅಲ್ಲಿ. ನಮ್ಮ ಇಡೀ ಫ್ಯಾಮಿಲಿನಲ್ಲೇ ನನ್ನಷ್ಟು ಲೇಸಿ ಫೆಲೋ ಯಾರೂ ಇಲ್ಲ, ಅಷ್ಟು ಲೇಸಿಯಾಗಿದ್ದೆ ನಾನು. ಮೇನ್ ರೀಸನ್ ಏನಂತ ಹೇಳಿದ್ರೆ ನನ್ನ ಲೇಸಿನೆಸ್ಗೆ ನಮ್ಮ ಮಮ್ಮಿ, ನಮ್ಮ ಅಕ್ಕಂದ್ರು, ನಮ್ಮ ಡ್ಯಾಡಿನೇ ಕಾರಣ. ಯಾಕಂದರೆ ನನಗೆ 3 ಜನ ಅಕ್ಕಂದ್ರಿರೋದು. ನಮ್ಮ ಮಮ್ಮಿ ಮತ್ತು ನಮ್ಮ ಅಕ್ಕಂದ್ರು 4 ಜನ ಸೇರ್ಕೊಂಡು ಮನೆ ಕೆಲಸ ಎಲ್ಲ ಮಾಡ್ಕೊಳ್ಳೋರು. ನಾನು ಎದ್ದು ಲೇಸಿ ಅಂದರೆ ಲೇಸಿ ಆಗಿಬಿಟ್ಟಿದ್ದೆ. ನಾನು ಇದೇ ಥರ ಅಭ್ಯಾಸ ಆಗಿಬಿಟ್ಟು ನಾನು ಹೋಗಿ ವಾಶ್ರೂಮಲ್ಲಿ ಕುತ್ಕೊಂಡ್ಬಿಟ್ರೆ ನಮ್ಮ ಡ್ಯಾಡಿ ಡ್ಯೂಟಿ ಟೈಮ್ ಆದರೂ ನಾನು ಆಚೆ ಬರ್ತಿರ್ಲಿಲ್ಲ. ಅದಕ್ಕೋಸ್ಕರ ನಮ್ಮ ಡ್ಯಾಡಿ ಏನು ಮಾಡೋರು, ಇನ್ನೂ ಸ್ವಲ್ಪ ಹೊತ್ತು ಮಲಗಿಸ್ಬಿಡಿ, ಅವಳನ್ನ ಮಲಗಿಸ್ಬಿಡಿ ಅಂತ ಮಲಗಿಸ್ಬಿಡೋರು ನನ್ನ. ಮೇನ್ ರೀಸನ್ ಇದೇನೆ, ನಾನು ಲೇಸಿ ಆಗೋದಕ್ಕೆ. ಮಲ್ಕೊಂಡು ಲೇಟಾಗಿ ಎದ್ದೊಳೋದು, ಲೇಟಾಗಿ ತಿನ್ನೋದು, ಇದೇ ನನಗೆ ಚಿಕ್ಕ ವಯಸ್ಸಿಂದ ಅಭ್ಯಾಸ ಆಗೋಯಿತು. ಅದರಿಂದ ನನಗೆ ಲೇಸಿನೆಸ್ ಜಾಸ್ತಿ ಬಂತು. ಮದುವೆ ಆದಮೇಲೆ ಸ್ವಲ್ಪ ಕಂಟ್ರೋಲ್ ಮಾಡಿ ಸ್ವಲ್ಪ ಭಾಗದಷ್ಟು ನಾನು ಲೇಸಿನೆಸ್ನ ಕಡಿಮೆ ಮಾಡಿಕೊಂಡೆ. ಬಿಕಾಸ್ ನನಗೋಸ್ಕರ ಅಂತಿರೋ ನನ್ನ ಲೈಫ್ ಪಾರ್ಟ್ನರ್ಗೋಸ್ಕರ ನಾನು ಚೇಂಜ್ ಆಗಲೇಬೇಕು ಅಂತ. ನಾನು ಈ ಥರ ಫ್ರೆಶ್ ಏರ್ನ ತಗೋತೀನಿ ಬೆಳಗ್ಗೆ. ಇದು ವೆಯ್ಟ್ ಲಾಸ್ ಜರ್ನಿ ಮಾಡ್ತಿರಲಿ ನನಗಿದು ತುಂಬ ಇಷ್ಟ. ಯಾಕಂದರೆ ಫ್ರೆಶ್ ಏರ್ ನಮಗೆ ಇವಾಗ ಎಲ್ಲೂ ಸಿಗಲ್ಲ ಇವಾಗಿರೋಂಥ ಪೊಲ್ಯೂಷನಲ್ಲಿ. ಹಾಗಾಗಿ ಮನೆ ಹಿಂದೆಗಡೆ ಈ ಥರ ಮರ ಗಿಡಗಳೆಲ್ಲ ಇದೆ, ಅದರಿಂದ ನಾನು ಫ್ರೆಶ್ ಏರ್ ಬರ್ತಾ ಇರುತ್ತೆ, ಅದನ್ನು ತಗೊಳ್ತೀನಿ. ವಿಂಡೋ ಓಪನ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಒಂದು 10 ನಿಮಿಷ ಅಲ್ಲೇ ಕುತ್ಕೊಂಡ್ಬಿಡ್ತೀನಿ ನಾನು. ಅದೆಲ್ಲ ಆದಮೇಲೆ ತುಂಬ ಚಳಿ ಇದ್ರೂ ನಾನು ಕಿಟಕಿ ಓಪನ್ ಮಾಡ್ತೀನಿ. ಮಳೆ ಬಂದರೆ ಮಾತ್ರ ಓಪನ್ ಮಾಡಲ್ಲ. ಇವಾಗ ನಾನು ಫ್ಯಾಟ್ ಲಾಸ್ ಜರ್ನಿ ಮಾಡ್ತಿರೋದ್ರಿಂದ, ವೆಯ್ಟ್ ಲಾಸ್ ಜರ್ನಿ ಮಾಡ್ತಿರೋದ್ರಿಂದ ನಾನು ಸ್ವಲ್ಪ ಡ್ರಿಂಕ್ಸ್ಗಳೆಲ್ಲ ತೊಗೋತಿದ್ದೀನಿ ಮಾರ್ನಿಂಗ್ ಟೈಮು. ಕಾಫಿ ಟೀ ಎಲ್ಲ ನಂಗೆ ಅಭ್ಯಾಸನೇ ಇಲ್ಲ, ನನಗೆ ಇಷ್ಟನೂ ಆಗಲ್ಲ. ಯಾವಾಗಲೂ ರೇರಾಗಿ ನಾನು ಕುಡಿಯೋದು. ಈ ರೀತಿ ಕೆಟಲ್ನಲ್ಲಿ ಬಿಸಿನೀರನ್ನ ಬಿಸಿ ಮಾಡಿಬಿಟ್ಟು ಗ್ರೀನ್ ಟೀ ಮಾಡ್ಕೋತಾ ಇದ್ದೀನಿ. ಈ ಕೆಟಲ್ ಬಂದು ನಾನು ಬರ್ಡೇನಲ್ಲಿ ವಿಜಯ್ ನನಗೆ ಗಿಫ್ಟ್ ಕೊಟ್ಟಿದ್ದು. ಆಲ್ಮೋಸ್ಟ್ 6 to 8 ಮಂತ್ಸಿಂದ ಯೂಸ್ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಗ್ಲಾಸ್ ಇದು, ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬಾಳಿಕೆ ಬಂದಿದೆ. ಗ್ರೀನ್ ಟೀ ಬಂದು ನಾನು ಲಿಪ್ಟನ್ದು ಯೂಸ್ ಮಾಡ್ತಿದ್ದೀನಿ. ನೀವು ಯಾವ ಬ್ರ್ಯಾಂಡ್ ಆದರೂ ತೊಗೋಬೋದು. ಲೀಫ್ಗಳನ್ನ ತೊಗೊಬಂದು ಬಿಸಿನೀರಲ್ಲಿ ಹಾಕಿ ಕುದಿಸ್ತೀನಿ ಅಂದರೆ ಹಾಗೆ ಕೂಡ ಮಾಡ್ಕೊಂಡು ಸ್ಟೇನ್ ಮಾಡ್ಕೊಂಡು ಕುಡಿಬೋದು. ನನಗಿದು ಓಕೆ ಅನಿಸುತ್ತೆ. ಗ್ರೀನ್ ಟೀನ ನಾನು ಕುಡಿಬೇಕಾದ್ರೆ ಚೆನ್ನಾಗಿ ಡಿಪ್ ಮಾಡಿ ಕುಡಿತೀನಿ. ಅದು ಚೆನ್ನಾಗಿ ಗ್ರೀನ್ ಕಲರ್ ಬಂದ ಮೇಲೇ ಕುಡಿಯೋದು. ಇದಾದಮೇಲೆ ನಾನು ಡೈರೆಕ್ಟಾಗಿ ಕಿಚನಿಗೆ ಬಂದುಬಿಡ್ತೀನಿ. ಯಾಕಂದರೆ ನಾನು ಮಾರ್ನಿಂಗ್ ಟೈಮಲ್ಲೇ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಎರಡೂ ಒಟ್ಟಿಗೆ ಪ್ರಿಪೇರ್ ಮಾಡಬೇಕಾಗಿರುತ್ತೆ. ಹಸ್ಬೆಂಡ್ ಬಂದು ಲಂಚ್ ಬಾಕ್ಸ್ ತೊಗೊಂಡೋಗ್ಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಬೆಳಗ್ಗೆನೇ ಎಲ್ಲನೂ ಪ್ರಿಪೇರ್ ಮಾಡ್ಕೊತೀನಿ. ಏನಾದರೂ ತುಂಬ ಆಗಿಲ್ಲ ಅಂತಂದರೆ ಬ್ರೇಕ್ಫಾಸ್ಟ್ನೇ ಸ್ವಲ್ಪ ಜಾಸ್ತಿ ಮಾಡ್ತೀನಿ. ನನಗೆ ಆ ಥರ ಇಷ್ಟ ಆಗಲ್ಲ ಬ್ರೇಕ್ಫಾಸ್ಟ್ನೇ ಮಧ್ಯಾಹ್ನ ಲಂಚ್ಗೂ ತಿನ್ನೋದು. ಬಟ್ ಆಗಿಲ್ಲ ಅನ್ನೋ ಟೈಮ್ಗೆ ನಾನು ಬ್ರೇಕ್ಫಾಸ್ಟ್ನೇ ಮಧ್ಯಾಹ್ನಕ್ಕೂ ಕೊಟ್ಟು ಕಳಿಸ್ತೀನಿ. ಇವತ್ತು ನಾನು ಬೇಸನ್ ಚೀಲ ಮಾಡ್ತಿದ್ದೀನಿ ಬ್ರೇಕ್ಫಾಸ್ಟ್ಗೆ. ತುಂಬ ಹೆಲ್ದಿಯಾಗಿರುವಂಥ, ಟೇಸ್ಟಿಯಾಗಿರುವಂಥ ರೆಸಿಪಿ ಇದು. ವೆಜ್ ಆಮ್ಲೆಟ್ ಅಂತ ಕೂಡ ಅನ್ಕೋಬೋದು ಇದನ್ನು. ಅಷ್ಟು ಚೆನ್ನಾಗಿರುತ್ತೆ, ನೋಡೋಕ್ಕೆ ಸೇಮ್ ಆಮ್ಲೆಟ್ ಥರನೇ ಇರುತ್ತೆ. ಇದಕ್ಕೆ ನಾನು ಸ್ವಲ್ಪ ವೆಜಿಟೇಬಲ್ಸ್ಗಳನ್ನ ಹಾಕ್ಕೊಂಡು ಮಾಡ್ಕೋತಾ ಇದ್ದೀನಿ. ನೀವು ಯಾವ್ದಾದ್ರು ವೆಜಿಟೇಬಲ್ಸ್ನ ಹಾಕೋಬೋದು, ಇದೆ ಅಂತ ಏನಿಲ್ಲ. ಆನಿಯನ್, ಕ್ಯಾಪ್ಸಿಕಮ್, ಟೊಮೆಟೊ, ಕ್ಯಾಬೇಜ್, ಸ್ವೀಟ್ ಕಾರ್ನ್ ಇದನ್ನು ಬಳಸ್ಕೊಂಡು ನಾನು ಮಾಡ್ಕೋತಾ ಇದ್ದೀನಿ. ತುಂಬ ಸಿಂಪಲ್ಲಾಗೇ ಮಾಡ್ತಿದ್ದೀನಿ ಇವತ್ತು. ಸಮ್ಟೈಮ್ಸ್ ನಾನು ಇದಕ್ಕೆ ಬೇರೆ ಬೇರೆ ವೆಜಿಟೇಬಲ್ಸ್ಗಳನ್ನ ಕೂಡ ನಾನು ಆ್ಯಡ್ ಮಾಡ್ಕೋತೀನಿ. ಇದ್ರ ಜೊತೆಗೆ ಸೌತೆಕಾಯಿ, ಕ್ಯಾರೆಟು,
ಬೀನ್ಸ್ ಯಾವುದನ್ನಾದರೂ ಹಾಕ್ಕೊಂಡು ಮಾಡ್ಕೋಬೋದು. ನಂಗೆ ಸ್ವಲ್ಪ ಟೈಮ್ ಆಗೋಯ್ತು ಇವತ್ತು ಬೆಳಗ್ಗೆ ಎದ್ದಿದ್ದು, ಅದಕ್ಕೋಸ್ಕರ ನಾನು ಬೇಗ ಆಗುವಂಥದ್ದು ಯಾವುದು ಬೇಗ ಈಸಿಯಾಗಿ ಕಟ್ ಮಾಡ್ಬೋದು ಅದನ್ನು ಮಾಡ್ಕೊತಾ ಇದ್ದೀನಿ. ಇವಾಗೆಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಇದೆಲ್ಲ ಒಂದು ಸೈಡಿಗೆ ತೆಗೆದಿಟ್ಬಿಟ್ಟು ಒಂದು ಬೌಲ್ನ ದೊಡ್ಡ ಬೌಲ್ನ ತೊಗೊಂಡು ಇದಕ್ಕೆ 1 ಕಪ್ಪಷ್ಟು ಬೇಸನ್ ಫ್ಲವರ್ ಅಂದರೆ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಜರಡಿ ಮಾಡ್ಕೊತಾ ಇದ್ದೀನಿ. ನಾವು ಬೌಲ್ ಸ್ವಲ್ಪ ದೊಡ್ಡದನ್ನು ತಗೋಬೇಕು, ಯಾಕಂದರೆ ವೆಜಿಟೇಬಲ್ಸ್ ಎಲ್ಲ ಜಾಸ್ತಿ ಇರುತ್ತೆ. ಕ್ವಾಂಟಿಟಿ ಜಾಸ್ತಿ ಆದಾಗ ಕಲಸೋಕ್ಕೆಲ್ಲ ಕಷ್ಟ ಆಗಬಾರ್ದು, ಅದಕ್ಕೋಸ್ಕರ ಸ್ವಲ್ಪ ದೊಡ್ಡ ಬೌಲ್ನ ತೊಗೊಳ್ಳೋದು ಒಳ್ಳೆಯದು. ಜರಡಿ ಮಾಡಿನೇ ನೀವು ಯಾವುದೇ ಹಿಟ್ಟನ್ನಾದರೂ ಉಪಯೋಗಿಸ್ಕೊಳ್ಳಿ, ಯಾಕಂದರೆ ಅಂಗಡಿಯಿಂದ ತಂದಿರ್ತೀವಿ ಅಷ್ಟೊಂದು ಕ್ಲೀನ್ ಇರೋದಿಲ್ಲ, ಏನಾದರೂ ಬಿದ್ದಿರುತ್ತೆ. ಅದಕ್ಕೋಸ್ಕರ ನೋಡ್ಕೊಂಡು ಈ ರೀತಿ ಜರಡಿ ಮಾಡ್ಕೊಳ್ಳಿ. ನೋಡ್ಬೋದು ಎಷ್ಟು ನೀಟಾಗಿದೆ. ಇವಾಗ ಇದಕ್ಕೆ ನಾನು ವೆಜಿಟೇಬಲ್ಸ್ಗಳನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದಂಥ ವೆಜಿಟೇಬಲ್ಸ್ಗಳನ್ನ ಸೇರಿಸ್ಕೋತಾ ಇದ್ದೀನಿ. ಕೊತ್ತಂಬರಿ ಮತ್ತು ಕರಿಬೇವನ್ನು ಕೂಡ ಹಾಕೋಬೇಕಾಗತ್ತೆ, ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಾನು ಹಾಗೆ ಕೈಯಿಂದ ಮುರಿದ್ಬಿಟ್ಟು ಹಾಕೋತಾ ಇದ್ದೀನಿ. ನೀವು ಕಟ್ ಮಾಡಿಬಿಟ್ಟು ಕೂಡ ಹಾಕೋಬೋದು ಅಥವಾ ಹಾಗೆ ಕೂಡ ಹಾಕೋಬೋದು. ಕೊತ್ತಂಬರಿ ಸೊಪ್ಪನ್ನು ಹಾಕುವಾಗ ತುಂಬ ಫ್ರೆಶ್ ಇರೋದನ್ನ ಹಾಕ್ಕೊಂಡ್ರೆ ಒಳ್ಳೆ ಸ್ಮೆಲ್ ಬರುತ್ತೆ, ಒಳ್ಳೆ ಫ್ಲೇವರ್ ಕೊಡುತ್ತೆ. ಈ ಒಂದು ಬೇಸನ್ ಚೀಲ ಬಂದು ವೆಯ್ಟ್ ಲಾಸ್ ಮಾಡೋಕ್ಕೆ ನಮಗೆ ತುಂಬ ಹೆಲ್ಪ್ ಮಾಡುತ್ತೆ. ನಾನು ಹಸಿಮೆಣ್ಸಿನ್ಕಾಯಿನ ಇಲ್ಲಿ ಯೂಸ್ ಮಾಡ್ಕೊಂಡಿಲ್ಲ, ಖಾರಕ್ಕೆ ಪೆಪ್ಪರ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಸ್ವಲ್ಪನೇ ನೀರನ್ನು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಒಂದೇ ಸಲ ಜಾಸ್ತಿ ನೀರನ್ನು ಹಾಕೋದಕ್ಕೆ ಹೋಗ್ಬೇಡಿ. ಇದೊಂದು ಲೋ ಕ್ಯಾಲೋರಿ ಫುಡ್ ಆಗಿರುತ್ತೆ, ಲೋ ಕ್ಯಾಲೋರಿ ಮತ್ತು ಹೆಲ್ದಿ ಟೇಸ್ಟಿ, ತುಂಬ ಇಷ್ಟ ಆಗುತ್ತೆ ನಿಮಗೆ. ಒಂದ್ಸಲ ಟ್ರೈ ಮಾಡಿದ್ರೆ ಖಂಡಿತ ನೀವು ಇದಕ್ಕೆ ಫಿದಾ ಆಗಿಬಿಡ್ತೀರ ಟೇಸ್ಟ್ಗೆ, ಅಷ್ಟೊಂದು ಚೆನ್ನಾಗಿರುತ್ತೆ. ನಾನು ತುಂಬ ದಿವಸದಿಂದ ತಿಂತಿದ್ದೀನಿ ಈ ಒಂದು ರೆಸಿಪಿನ, ನನಗೆ ತುಂಬ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಎಲ್ಲ ಯಾರಿಗಿರುತ್ತೋ ಅಂಥವರು ಇದನ್ನು ಆರಾಮಾಗಿ ತಿನ್ಬೋದು, ಖಂಡಿತ ಕಾನ್ಸ್ಟಿಪೇಷನ್ ಇರೋದಿಲ್ಲ, ಬೇಗ ಜೀರ್ಣ ಆಗುತ್ತೆ ಇದು. ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿದ್ಮೇಲೆ ನೋಡ್ಬೋದು ಕನ್ಸಿಸ್ಟೆನ್ಸಿ ಯಾವ ಥರ ಇದೆ ಅಂತ. ದೋಸೆ ಹಿಟ್ಟಿನ ಅದಕ್ಕೆ ಇರಬೇಕು. ತರಕಾರಿ ಹಾಕಿರೋದ್ರಿಂದ ಸ್ವಲ್ಪ ತೆಳುವಾಗಿದ್ರೂ ನಡೆಯುತ್ತೆ. ಇವಾಗ ಸ್ಟವ್ ಮೇಲೆ ಒಂದು ತವಾನ ಬಿಸಿಯಾಗಿ ಇಟ್ಕೊಂಡಿದ್ದೆ, ತವಾ ಬಿಸಿ ಆಗಿದೆ. ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡಿಕೊಂಡು ಮಾಡ್ಕೋತಾ ಇದ್ದೀನಿ ನಾನು. ನೀವು ಹಾಗೆ ಕೂಡ ಮಾಡ್ಕೋಬೋದು. ಇದು ತವಾ ಹಳೇದಾಗಿದೆ, ಅದಕ್ಕೋಸ್ಕರ ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡ್ಕೊಂಡು ಮಾಡ್ಕೋತಾ ಇದ್ದೀನಿ. ಆಯಿಲ್ ಬಂದು ಕೆಲವರು ವೆಯ್ಟ್ ಲಾಸ್ ಮಾಡೋದಿದ್ರೆ ಆಲಿವ್ ಆಯಿಲ್ನೇ ಯೂಸ್ ಮಾಡಬೇಕು, ರಿಫೈಂಡ್ ಆಯಿಲ್ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಅದು 1500 1200 ಈ ರೀತಿ ಇರುತ್ತೆ 1 ಲೀಟ್ರಿಗೆ. ಅಮ್ಮಮ್ಮ ಅಂದರೆ 1000 ರುಪೀಸೇ ಇರುತ್ತೆ. 1 ಲೀಟ್ರ್ ಆಯಿಲ್ಗೆ 1000 ರುಪೀಸ್ ಕೊಡೋ ಅಷ್ಟು ಕೆಪಾಸಿಟಿ ಎಲ್ರಿಗೂ ಇರೋದಿಲ್ಲ, ಎಲ್ಲರೂ ಅಷ್ಟೊಂದು ಶಕ್ತರಾಗಿರೋದಿಲ್ಲ, ತುಂಬ ಕಷ್ಟ ಇರುತ್ತೆ. ನಾವು ನಾರ್ಮಲ್ ರಿಫೈಂಡ್ ಆಯಿಲೇ ಯೂಸ್ ಮಾಡಿಕೊಂಡು ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಮಾಡ್ಕೊಂಡು ಯೂಸ್ ಮಾಡ್ಕೊಂಡು ಕೂಡ ವೆಯ್ಟ್ ಲಾಸ್ನ ಮಾಡ್ಕೋಬೋದು. ಇದನ್ನ ಇದೇ ರೀತಿಯಾಗಿ ಮಾಡಬೇಕಂತೇನಿಲ್ಲ, ಕರೆಕ್ಟಾಗಿ ಹಾಕೋಕ್ಕಾಗೋದು ಇಲ್ಲ. ಒಂದು ಕಡೆ ಹಾಕಿದ್ರೆ ಒಂದು ಕಡೆ ಹೋಲ್ಸ್ ಎಲ್ಲ ಆಗ್ತಾ ಇರುತ್ತೆ. ನಾವು ಇನ್ನೊಂದು ಸ್ವಲ್ಪ ಹಿಟ್ಟನ್ನ ತೊಗೊಂಡು ಮತ್ತೆ ಅದ್ರ ಮೇಲೆ ಅಪ್ಲೈ ಮಾಡಿಕೊಂಡು ಮಾಡ್ಕೋಬೇಕಾಗತ್ತೆ. ಇದು ದೋಸೆ ಥರ ನಾರ್ಮಲಾಗಿ ಮಾಡೋಕ್ಕಾಗಲ್ಲ, ಹಾಗಂತ ಆಮ್ಲೆಟ್ ಥರನೂ ಮಾಡೋಕ್ಕಾಗಲ್ಲ. ಸೌಟು ಬಳಸ್ಕೊಂಡೇ ಮಾಡ್ಕೋಬೇಕಿದ್ದನ್ನು. ಬಟ್ ನೋಡಿಕೊಂಡು ಹೋಲ್ಸ್ ಏನಾದರೂ ಆದರೆ ಅದನ್ನು ಹಿಟ್ಟಿಂದ ಕವರ್ ಮಾಡ್ಕೋಬೇಕು. ಒಂದು ಸೈಡ್ ಚೆನ್ನಾಗಿ ಬೆಂದಿದ ಮೇಲೆ ಇನ್ನೊಂದು ಸೈಡ್ ತಿರ್ಸ್ಕೊಂಡು ಬೇಯಿಸ್ಕೋಬೇಕು. ವೆಜಿಟೇಬಲ್ಸ್ ಎಲ್ಲ 100% ಕುಕ್ ಆಗಲ್ಲ, ಇದರಲ್ಲಿ 90% ಅಷ್ಟೇ ಕುಕ್ ಆಗಿರುತ್ತೆ. ಇನ್ನು 10% ರಾ ವೆಜಿಟೇಬಲ್ಸ್ ಥರನೇ ಟೇಸ್ಟ್ ಬರುತ್ತೆ. ಈ ರೀತಿ ತಿನ್ನೋದು ಕೂಡ ನಮಗೆ ವೆಯ್ಟ್ ಲಾಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಜಾಸ್ತಿ ಕುಕ್ ಆಗಬಾರ್ದು ವೆಜಿಟೇಬಲ್ಸ್, ಈ ರೀತಿ ಸ್ವಲ್ಪ ಹಸಿನೂ ಇರಬೇಕು, ಆವಾಗ ನಮಗೆ ಜೀರ್ಣಶಕ್ತಿ ಜಾಸ್ತಿ ಆಗುತ್ತೆ. ನಾನಿವತ್ತು ಮೇಯೋನೀಸ್ ಮತ್ತು ಟೊಮೆಟೊ ಕೆಚಪ್ ಜೊತೆ ಇದನ್ನು ಟೇಸ್ಟ್ ಮಾಡಿದೆ. ಆ್ಯಕ್ಚುಲಿ ನಾವು ಮೇಯೋನೀಸ್ ಎಲ್ಲ ಜಾಸ್ತಿ ತಿನ್ನಬಾರ್ದು, ಲೋ ಫ್ಯಾಟ್ ಅಂತ ಇದ್ದರೂ ಕೂಡ ಅದರಲ್ಲಿ ಖಂಡಿತ ಫ್ಯಾಟ್ ಇದ್ದೇ ಇರುತ್ತೆ. ನಾನು ಒಂದು ಕುಕುಂಬರ್ನ ಇದ್ರ ಜೊತೆಲಿ ಸರ್ವ್ ಮಾಡ್ಕೊಂಡಿದ್ದೀನಿ. ಖಂಡಿತ ಇದು ಜಾಸ್ತಿ ಹೊಟ್ಟೆ ತುಂಬೋಗುತ್ತೆ. ಇಲ್ಲ ನನಗೆ ಬ್ರೇಕ್ಫಾಸ್ಟ್ ಹೆವಿಯಾಗಿರಬೇಕು ಅನ್ನೋರು ಇನ್ನೂ 1-2 ಎಕ್ಸ್ಟ್ರಾ ತಿನ್ಬೋದು. ಬಟ್ ಹೋಗ್ತಾ ವೆಯ್ಟ್ ಲಾಸ್ ಜರ್ನಿಯಲ್ಲಿ ನೀವು ಡಿಕ್ರೀಸ್ ಮಾಡ್ಕೊತಾ ಬರಬೇಕು ಕ್ವಾಂಟಿಟಿನ. ತುಂಬ ಜಾಸ್ತಿ ತಿಂತಾಯಿದ್ರೆ ವೆಯ್ಟ್ ಲಾಸ್ ಆಗೋದು ಸ್ವಲ್ಪ ಜಾಸ್ತಿ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಬ್ರೇಕ್ಫಾಸ್ಟ್ ಆದಮೇಲೆ ಲಂಚಿಗೆ ಪ್ರಿಪರೇಷನ್ ಮಾಡ್ಕೋತಾ ಇದ್ದೀನಿ. ಲಂಚ್ಗೆ ನಾನು ಪುದೀನ ರೈಸ್ ಮಾಡ್ತಿದ್ದೀನಿ ಅಂತ ಹೇಳಿದ್ನಲ್ಲ, ಇದಕ್ಕೆ ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. 1.5 ಹಿಡಿಯಷ್ಟು ಪುದೀನ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಜಾಸ್ತಿ ಕೂಡ ಹಾಕ್ಕೊಂಡು ಮಾಡ್ಕೋಬೋದು, ನಾನು ತುಂಬ ಸಿಂಪಲಾಗಿ ಮಾಡ್ತಿದ್ದೀನಿ. ಇದಕ್ಕೆ ಒಂದು ಹಸಿಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ತುಂಬ ಖಾರ ಇತ್ತು, ಅದಕ್ಕೆ ನಾನು ಒಂದೇ ಒಂದು ಹಾಕ್ಕೊಂಡಿದ್ದೀನಿ. ನೀವು ಜಾಸ್ತಿ ಕೂಡ ಹಾಕೋಬೋದು. ಒಂದು ಟೊಮೆಟೊನ ಹಾಕೋತಾ ಇದ್ದೀನಿ. ಇದಕ್ಕೆ ಹೋಮ್ ಮೇಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ನಾನು ಯೂಸ್ ಮಾಡ್ತಿದ್ದೀನಿ. ಈ ರೀತಿ ನಾನು ರೆಡಿ ಮಾಡಿ ತುಪ್ಪದ ಡಬ್ಬ ಅಥವಾ ಯಾವುದಾದ್ರೂ ಡಬ್ಬದಲ್ಲಿ ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಯಾವಾಗಲೂ ಅದನ್ನೇ ಯೂಸ್ ಮಾಡೋದು ನಾನು. ತುಂಬ ಚೆನ್ನಾಗಿರುತ್ತೆ. ಫ್ರಿಡ್ಜಲ್ಲಿ ಇಡ್ಬೋದು, ಹೊರಗಡೆ ಕೂಡ ಇಟ್ಕೋಬೋದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ನೀರನ್ನು ಹಾಕದೆ ರುಬ್ಕೋತಾ ಇದ್ದೀನಿ. ಈ ರೀತಿಯಾಗಿ ಪೇಸ್ಟ್ ರೆಡಿ ಆಗುತ್ತೆ. ಇದನ್ನು ಒಂದು ಸೈಡಿಗೆ ತೆಗೆದಿಟ್ಬಿಟ್ಟು ನಾನು ಒಂದು ಪಾತ್ರೆನ ಬಿಸಿಯಾಗಿ ಇಟ್ಕೊಂಡಿದ್ದೆ. ನಾನು ಫಸ್ಟೆಲ್ಲ ಪಾತ್ರೆನಲ್ಲಿ ಮಾಡ್ತಿರ್ಲಿಲ್ಲ, ಕುಕ್ಕರಲ್ಲೇ ಮಾಡ್ತಿದ್ದೆ. ಬಟ್ ಇತ್ತೀಚೆಗೆ ಪಾತ್ರೆಯಲ್ಲಿ ಮಾಡೋದು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ತುಂಬ ಈಸಿಯಾಗಿ ಮಾಡೋದನ್ನು ಕಲ್ತ್ಕೊಂಡೆ. ಪಾತ್ರೆ
ಬಿಸಿ ಆಗಿದ್ಮೇಲೆ ನಾನು 1 ಟೇಬಲ್ ಸ್ಪೂನಷ್ಟು ತುಪ್ಪ ಮತ್ತು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ತುಪ್ಪ ಬಿಸಿ ಆಗಿದ್ಮೇಲೆ ಇದಕ್ಕೆ 1-2 ಚಕ್ಕೆ, 1 ಮರಾಠಿ ಮೊಗ್ಗು, 1 3 ಏಲಕ್ಕಿ, 1-2 ಲವಂಗ, ಕಸ್ತೂರಿ ಮೇಥಿ ಸ್ವಲ್ಪ ಶಾಹಿ ಜೀರ ಮತ್ತು ಸ್ವಲ್ಪ ಸೋಂಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಗೋಡಂಬಿನ ಕೂಡ ಸೇರಿಸ್ಕೋತಾ ಇದ್ದೀನಿ. ನೀವು ಯಾವುದಾದ್ರೂ ಹಿಡಿ ಮಸಾಲೆಗಳನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು. ಸ್ಟಾರ್ ಹೂವು, ಕಲ್ಲು ಹೂವು ಆ ಥರ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಹಾಕ್ಕೊಳ್ಬೋದು. ನನಗೆ ಸ್ವಲ್ಪ ಕಡಿಮೆ ಇದ್ರೇ ಇಷ್ಟ ಆಗುತ್ತೆ, ಅದಕ್ಕೆ ಕಡಿಮೆನೇ ಹಾಕ್ಕೊಂಡಿದ್ದೀನಿ. 2 ದೊಡ್ಡ ಸೈಜ್ ಈರುಳ್ಳಿನ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. 1 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ರೀತಿ ಫ್ರೈ ಮಾಡೋದ್ರಿಂದ ರೈಸ್ ಬೇಗ ಕೆಡೋದಿಲ್ಲ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾನು ಆವಾಗಲೇ ಹೇಳ್ದಂಗೆ ಹೋಮ್ ಮೇಡ್ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಇದಕ್ಕೂ ಕೂಡ 1 ಟೀ ಸ್ಪೂನಷ್ಟು ಸೇರಿಸ್ಕೋತಾ ಇದ್ದೀನಿ. ನೀವು ಹೋಮ್ ಮೇಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಯೂಸ್ ಮಾಡಿದ್ರೆ ಅಡುಗೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಬೇಗ ಜೀರ್ಣ ಆಗುತ್ತೆ, ಘಮ ಘಮ ಅಂತಿರುತ್ತೆ ಮನೆಯೆಲ್ಲ. ಅದಕ್ಕೋಸ್ಕರ ಹೋಮ್ ಮೇಡ್ದೇ ಯೂಸ್ ಮಾಡ್ಕೊಳ್ಳಿ. ನಾನು ಸುಮಾರು ವೀಡಿಯೋದಲ್ಲಿ ಹೇಳಿರ್ತೀನಿ, ಹೊಸಬ್ರಾದರೆ ನಿಮಗೆ ಗೊತ್ತಿರಲ್ಲ, ಅದಕ್ಕೋಸ್ಕರ ಮತ್ತೆ ಅದನ್ನು ರಿಪೀಟ್ ಮಾಡ್ತಾ ಇದ್ದೀನಿ. ಇವಾಗ ಎಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದ್ಮೇಲೆ 2 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. 1 ಟೊಮೆಟೊ ಆಲ್ರೆಡಿ ರುಬ್ಕೊಂಡಿದ್ದೀನಿ, ಗ್ರೇವಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ನಾನು 1 ಟೊಮೆಟೊನ ಪೇಸ್ಟ್ ಮಾಡೋಕ್ಕೆ ಹಾಕಿದ್ದೆ. ಇದಕ್ಕೆ 2 ಟೊಮೆಟೊ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಉಪ್ಪನ್ನು ಹಾಕೋದ್ರಿಂದ ಟೊಮೆಟೊ ಬೇಗ ಬೆಂದು ಹೋಗುತ್ತೆ, ಅದಕ್ಕೋಸ್ಕರ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಪುದೀನನ, ಆ ಪೇಸ್ಟನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಪುದೀನ ಪೇಸ್ಟನ್ನು ಹಾಕಿಬಿಟ್ಟು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಕೈ ಆಡಿಸ್ತಾ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೋಬೇಕು. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ, ಸುತ್ತಲೂ ಎಣ್ಣೆ ಬಿಟ್ಕೊಂಡಿದೆ. ಈ ಥರ ಎಣ್ಣೆ ಬಿಟ್ಕೊಂಡ್ರೆ ಕರೆಕ್ಟಾಗಿ ಫ್ರೈ ಆಗಿದೆ ಅಂತ ಅರ್ಥ. ನಾನು ಈ ಗ್ಲಾಸಲ್ಲಿ 1.5 ಗ್ಲಾಸಷ್ಟು ಅಕ್ಕಿನ ಯೂಸ್ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ನಾನು 3 ಗ್ಲಾಸಷ್ಟು ನೀರನ್ನು ಹಾಕೋತಾ ಇದ್ದೀನಿ. 2.5 ಗ್ಲಾಸಷ್ಟು ನಾನು ಪಾತ್ರೆಗೆ ಹಾಕ್ಕೊಂಡು ಇನ್ನು ಅರ್ಧ ಗ್ಲಾಸಷ್ಟು ಜಾರಿಗೆ ಹಾಕ್ಕೊಂಡು ಯೂಸ್ ಮಾಡ್ಕೊತೀನಿ. ಈ ರೀತಿ ಮಾಡಿಕೊಂಡ್ರೆ ಜಾರ್ನಲ್ಲಿರುವಂಥ ಮಸಾಲೆಗಳು ವೇಸ್ಟ್ ಆಗೋಲ್ಲ. ಇದಕ್ಕೆ ಚಿಲ್ಲಿ ಪೌಡರ್, ಗರಂ ಮಸಾಲ ಮತ್ತು ಧನಿಯಾ ಪೌಡರ್, ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಕುದಿ ಬರ್ತಾ ಇದೆ. ಈ ರೀತಿ ನೀರು ಚೆನ್ನಾಗಿ ಕುದಿ ಬರುವಾಗ ನಾವು ವಾಶ್ ಮಾಡಿ ಇಟ್ಟಿರುವಂಥ ಅಕ್ಕಿನ ಸೇರಿಸ್ಕೋಬೇಕಾಗತ್ತೆ. ನಾನು ನೆನೆಸ್ಬಿಟ್ಟೆಲ್ಲ ಇಟ್ಟಿಲ್ಲ, ಹಾಗೆ ವಾಶ್ ಮಾಡಿ ಇಮಿಡಿಯೇಟಾಗಿ ಹಾಕ್ಕೊತಾ ಇದ್ದೀನಿ. ಈ ರೀತಿ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ. ಟೈಮ್ ಇದ್ದರೆ ನೆನೆಸಿಟ್ಬಿಟ್ಟು ಕೂಡ ನೀವು ಮಾಡ್ಕೋಬೋದು. ನಾನು ಬ್ರೇಕ್ಫಾಸ್ಟ್ ಎಲ್ಲ ಮಾಡೋಷ್ಟಕ್ಕೆ ಸ್ವಲ್ಪ ಟೈಮ್ ಆಗಿತ್ತು, ಅದಕ್ಕೋಸ್ಕರ ನಾನು ನೆನೆಸಿಡೋಕ್ಕೆಲ್ಲ ಟೈಮ್ ಇರಲಿಲ್ಲ, ಇಮಿಡಿಯೇಟಾಗಿ ವಾಶ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನಾನು ಸ್ವಲ್ಪ ನಿಂಬೆಹಣ್ಣಿನ ರಸನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ನಿಂಬೆಹಣ್ಣಿನ ರಸ ಹಾಕೋದ್ರಿಂದ ಉದ್ರುದ್ರಾಗುತ್ತೆ, ಅನ್ನ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಕುದಿಕ್ಕೆ ಬಿಟ್ಬಿಡ್ತೀನಿ. ಇವಾಗ ನಾನು ಕುದೀತಾ ಇರಬೇಕಾದ್ರೆ ಮಧ್ಯದಲ್ಲಿ ಒಂದ್ಸಲ ಈ ಥರ ಮಿಕ್ಸ್ ಮಾಡ್ಕೊತಾ ಇರಿ. ಪ್ಲೇಟ್ನ ಮುಚ್ಚಿ ತೆಗೆದು ಹಾಕಿ ಯೂಸ್ ಮಾಡೋದಿದ್ರು ಆ ಥರನೂ ಮಾಡ್ಬೋದು, ಇಲ್ಲ ಓಪನ್ ಆಗಿ ಹಾಗೆ ಇಟ್ಟು ಕೂಡ ಮಾಡ್ಕೋಬೋದು. ನಾನು ಈ ರೀತಿ ಮಧ್ಯೆ ಮಧ್ಯೆ ತಿರುಗ್ಕೊತಾನೆ ಇರ್ತೀನಿ. ಈ ರೀತಿ ಪಾತ್ರೆಯಲ್ಲಿ ಮಾಡುವಾಗ ಕಾನ್ಸಂಟ್ರೇಷನ್ ಜಾಸ್ತಿ ಇಟ್ಕೋಬೇಕು. ಕುಕ್ಕರ್ ಆದರೆ ನಾವೆಲ್ಲಾದರೂ ಇರ್ಬೋದು, ಬಟ್ ಪಾತ್ರೆ ಆದರೆ ಹತ್ತಿರದಲ್ಲೇ ಇರಬೇಕು. ಇನ್ನು ಸ್ವಲ್ಪ ನೀರಿದೆ ದಮ್ ಕಟ್ಟಕ್ಕೆ ಅನ್ನೋ ಟೈಮಲ್ಲಿ ಸ್ಟವ್ನ ಸ್ವಿಚ್ ಆಫ್ ಮಾಡ್ಕೊಬಿಡಬೇಕು. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಪುದೀನ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪನೂ ಕೂಡ ಮೇಲೆ ಹಾಕೋತಾ ಇದ್ದೀನಿ, ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ನಾನಿವಾಗ ದಮ್ ಕಟ್ಟಕ್ಕೆ ಇಡ್ತೀನಿ. ಒಂದು ಪಾತ್ರೆಯಲ್ಲಿ ನಾನು ನೀರು ಇಟ್ಕೊಂಡಿದ್ದೀನಿ, ಇದ್ರ ಮೇಲೆ ನೀರನ್ನು ಇಟ್ಬಿಟ್ಟು ದಮ್ ಕಟ್ತಾ ಇದ್ದೀನಿ. ಕೆಳಗಡೆ ತವ ಇಟ್ಬಿಟ್ಟು ತವದ ಮೇಲೆ ಪಾತ್ರೆನ ಇಟ್ಟು ಅದ್ರ ಮೇಲೆ ಒಂದು ಪಾತ್ರೆಯಲ್ಲಿ ನೀರು ಇಡ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಕರೆಕ್ಟಾಗಿ ದಮ್ ಕಟ್ಟುತ್ತೆ. 10 ಮಿನಿಟ್ಸ್ ಬಿಟ್ಟು ನಾನು ಇದನ್ನು ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಸ್ವಲ್ಪ ಕೂಡ ತಳ ಹಿಡಿದಿಲ್ಲ, ಪರ್ಫೆಕ್ಟಾಗಿ ಉದ್ರುದ್ರಾಗಿ ಬಂದಿತ್ತು ರೈಸು. ತುಂಬ ಚೆನ್ನಾಗಿತ್ತು ಟೇಸ್ಟ್ ಕೂಡ. ನಾನು ರಾಯ್ತಾ, ಆನಿಯನ್, ಲೆಮನ್ ಜೊತೆ ಇದನ್ನು ಸರ್ವ್ ಮಾಡ್ಕೊಂಡು ತಿಂದಿದ್ದೆ. ನೀವು ಯಾವ್ದಾದ್ರು ಗ್ರೇವಿ ಜೊತೆ ಕೂಡ ತಿನ್ಬೋದು, ಹಾಗೆ ಪ್ಲೇನಾಗಿ ಕೂಡ ತಿನ್ಬೋದು. ಹೋಪ್ಫುಲಿ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಹಾಗೂ ಯೂಸ್ಫುಲ್ ಆಗಿದೆ ಅಂದ್ಕೋತೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.